ಅಪ್ಪ ಭಗವಂತ, ಹೊಸ್ದಾಗಿ ಈವೆಂಟ್ ಶುರು ಮಾಡಿದ್ದೀನಪ್ಪ. ಅದಕ್ಕೆ ನೀನೇನು ಮಾಡಬೇಕು ಅಂದರೆ ಕಸ್ಟಮರ್ಸು ತರ್ಸಪ್ಪ, ಒಳ್ಳೊಳ್ಳೆ ಆರ್ಡ್ರು ತರ್ಸಪ್ಪ, ಒಳ್ಳೊಳ್ಳೆ ಲಾಭ ಬರೋಂಗೆ ಮಾಡಪ್ಪ. ನೀನೇನು ಮಾಡ್ತೀಯಪ್ಪ ಅಂತ ರಿವರ್ಸ್ ಕೇಳಿದ್ರೆ ಅದು ತಪ್ಪಾಗತ್ತಪ್ಪ. ಕಸ್ಟಮರ್ಸು ಬೇರೆಯವ್ರ ಹತ್ರ ಹೋಗಿ ಮೋಸ ಹೋಗೋದು ನಂಗೆ ಇಷ್ಟ ಆಗಲ್ಲಪ್ಪ. ಅದು ನನ್ನ ಹತ್ರನೇ ಆಗಲಿ ಕಣಪ್ಪ. ಅಪ್ಪ ಭಗವಂತಪ್ಪ. ಸಾರ್ ಅಪ್ಪ ಭಗವಂತ, ಇಷ್ಟು ಬೇಗ ನನ್ನ ಮೇಲೆ ಕರುಣೆ ಬಂತಪ್ಪ. ನಿನ್ನ ಮೇಲೆ 100 ಕಡ್ಡಿ ಅಲ್ಲಪ್ಪ, ನಿಂಗೆ 2 ಕಡ್ಡಿ ಹಚ್ತೀನಪ್ಪ. ಇದಕ್ಕೆ ದಕ್ಷಿಣ ಆಗಿ 1,001 ರೂಪಾಯಿ. ಮೊದಲು 1 ರೂಪಾಯಿ ಇಟ್ಕೋ, 1,000 ರೂಪಾಯಿ ಬ್ಯಾಲೆನ್ಸ್, ಸರಿನಾ? ಲೇ ಗಿರಾಕಿ ಬಂದವ್ರು ನೋಡು, ಮಾತಾಡಿಸ್ತಾ ಇರು. ಇದು ಏನು ಬಿಸ್ನೆಸ್ ಮಾಡ್ತಿದ್ದು ಬಾಡ್ಯಾನ ಮಗಂದು? ಗಿರಾಕಿ ಅಂತ ಕಸ್ಟಮರ್ ಅಂತ ಹೇಳಕ್ಕೆ ಬರಂಗಿಲ್ಲ, ಬರೋಬ್ಬರಿ ಮಾಡ್ತಿದ್ದೆ. ಅಪ್ಪ, ಇನ್ನು ಮೇಲೆ ಕಸ್ಟಮರ್ಸ್ ನನ್ನ ಹತ್ರ ಯಾವ ರೀತಿ ಬರಬೇಕು ಅಂದರೆ, ಇನ್ನು 3 ವರ್ಷದಲ್ಲಿ ನಾನು ಅಂಬಾನಿ, ಅದಾನಿ, ಟಾಟಾ ಬಿರ್ಲಾ, ಸಾಧ್ಯ ಆದರೆ ಬಿಲ್ ಗೇಟ್ಸು ಆಗ್ಬೋದಪ್ಪ. ಬರಿ ಕೊಡ್ರಿ. ಮತ್ತೆ ಬಂದ ವಿಚಾರ? ಅದೇ ನಮ್ಮ ಮನೇಲಿ ಒಂದು ಇವೆಂಟ್ ಇತ್ತು. ಹಾ. ಏನ್ ಆಫರ್ ನಡೀತಿದೆ, ಎಷ್ಟು ಚಾರ್ಜ್ ಮಾಡ್ತೀರಾ ಅಂತ ನಾನು ಕೇಳ್ಕೊಂಡು. ಓ, ನೀವು ನಮ್ಮ ಅಡ್ವರ್ಟೈಸ್ಮೆಂಟ್ ನೋಡಿ ಬಂದಿರನ? Correct. ಚಲೋ ಆತ. ಏನಿಲ್ರಿ, ನಮ್ಮ ಯಜಮಾನ್ರು ಈಗ ಮಾಡಮಿ ನಡೆಯಕತ್ತೈತಲ್ಲ, ಅದಕ್ಕೆ ಭರ್ಜರಿ ಆಫರ್ ಬಿಟ್ಟಾರ. ಈಗ ಇನ್ನೇನು ಸಾಯಕ ಸಮೀಪ ಇರ್ತಾರಲ್ಲ, ಅವರು ಪ್ರೀ ಬುಕ್ಕಿಂಗ್ ಮಾಡ್ಕೋಬಹುದು. ಚಟ್ಟದಿಂದ ಹಿಡಿದು ಚಿತಾದವರೆಗೂ ಎಲ್ಲ ನಾವೇ ನೋಡ್ಕೋತೀವಿ, ಎಲ್ಲ ಎಕ್ಸಲೆಂಟ್ ಆಗಿ ಮಾಡ್ಕೊಡ್ತೀವ್ರಿ. ಮತ್ತ ನಾವೇ ಹೋಗಿ ಸ್ವರ್ಗದ ಬಾಗ್ಲ ತಟ್ಟಿ ಅದನ್ನ ತಳ್ಳಿ ಇವ್ರ ಒಳಗ ನೂಕಿ ಮತ್ತೆ ಕದ ಹಾಕೊಂಡು ನಾವೇ ಬರ್ತೀವಿ. ಅಷ್ಟು ಜವಾಬ್ದಾರಿ ನಮ್ದ. ಇದ್ರ ಮ್ಯಾಗ ಮತ್ತೆ ಸ್ಪೆಷಲ್ ಈ ಪಿಂಡ ಗಿಂಡ ಇಟ್ಟಾಗ ಈ ಕಾಗಿ ಗೂಬಿ ತಿನ್ನಾಕ ಬರ್ಲಿಕ್ಕಂದ್ರ ಚಿಂತಿನ ಮಾಡಬೇಡ್ರಿ. ನಮ್ಮ ಯಜಮಾನ್ರಿಗೆ ಅವರು ಗೊತ್ತದಾರ, ಅವ್ರನ್ನು ಕರ್ಕೊಂಬರ್ತಾರ. ಭಾಳ ತಲೆ ಕೆಡ್ತಪ್ಪ ಅಂತಂದ್ರ ಅವರ ಬಂದು ಪಿಂಡ ತಿಂದು ಹೋಗ್ಬಿಡ್ತಾರ. ಮತ್ತ ನಿಮ್ಮ ಮನೆಗೆ ಯಾರಾದ್ರು ಆಸ್ಪಾಸ್ ಅದಾರು? ನಮ್ಮ ಅಜ್ಜಿ. ಹಾ, ಚಲೋ ಆತ್ಲ. ಮತ್ತ ಆಫರ್ ಮುಗಿದ್ರೊಳಗೆ ಏನಾರ ಮಾಡ್ರಲ್ಲ ವಿಚಾರ. ಮಾವು ಬರ್ತಡೇ ಪಾರ್ಟಿ ಕೇಳೋಣ ಅಂತ ಬಂದ್ರೆ ನಮ್ಮ ಅಜ್ಜಿ ತಿಥಿ ಮಾಡ್ಬೇಕು ಅನ್ಕೊಂಡಿದ್ದಿಲ್ಲ, ನಿಂಗೆ ಯಾರು ಹೊಡಿಬೇಕು. ಅದು ನಮ್ಮ ಯಜಮಾನ್ರನ್ನ ಕೇಳ್ಬೇಕ್ರಿ. ಹೋಗಿ ನಿಮ್ಮ ಹತ್ರ ಬಂದಲ್ಲ, ಬೇರೆಯವ್ರ ಹತ್ರ ಹೋಗ್ತೀನಿ. ಅಲ್ಲ, ಆರಾಮ್ ಹೋಗ್ರಿ. ಅದೇ ದಡಬಡ್ ನಡ್ಕೊಂಡು ಹೋಗ್ಯಲ್ಲ ಮಾರಾಯ, ಸಾವಕಾಶ. ಅಪ್ಪ, ಕಸ್ಟಮರ್ ಮಾತಾಡ್ಸ್ಕೊಂಡ್ ಬರ್ತೀನಪ್ಪ. ಇವತ್ತು ಪೂಜೆ ಸಾಕು, ಇದು ನಾಳೆಗಾಗುತ್ತೆ. ಪೂರ್ ಕಸ್ಟಮರ್. ಲೇ ಐಶೋ ಐಶೋ ಐಶೋ, ಕಸ್ಟಮರ್ ಇಲ್ಲೇ, ಗಿರಾಕಿಯಲ್ಲಿ ಹೊಲಸಾಗಿ ಗಿರಾಕಿ ಅನ್ಬೇಡ್ರಿ. ಕಸ್ಟಮರ್ ಅಂತ ಪ್ರೊಫೆಷನಲ್ ಆಗಿ ಹೇಳ್ರಿ. ಅಡ್ವಾನ್ಸ್ ತಗೊಂಡ? ಇಲ್ಲ, ಯಾಕೆ? ಬೇರೆಯವ್ರು ಕೊಡ್ತೀನಿ ಅಂತ ಹೇಳಿ ಹೋದ. ಥೋ, ನಿನ್ನ ಬಾಯಿಗೆ ಮಣ್ಣಾಕಲೇ, ಬರೋ ದುಡ್ಡನ್ನ ಹಾಳು ಮಾಡ್ಬಿಟ್ಲಲ್ಲ ಇವಳು. ಸಾರ್ 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 ಚಿಚಿ, ಹಿಂಗ ಭಿಕ್ಷಾ ಬೇಡ್ಕೊಂಡು ಹೋಗಿರಲ್ಲ, ಸ್ವಲ್ಪನೂ ಪ್ರೊಫೆಷನಲ್ ಎಥಿಕ್ಸ್ ಇಲ್ಲ ಇವ್ರಿಗೆ. ಸಾರ್ 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 ಸಾರ್, ಅಯ್ಯೋ ಎಲ್ಲೋದ್ರಿ ಸಾರ್? ಅಯ್ಯೋ, ಕೈ ಬಂದು ದುಡ್ಡು ಬಾಯಿ ಬಂದಿವಲ್ಲಪ್ಪ. ಅಯ್ಯೋ ಅಯ್ಯೋ, ಎಲ್ಲೋದ್ರಿ ಸಾರ್? ಯಾರು? ಓ ಸರ್, ನೀವಾ? ಮೊನ್ನೆ ನೀವು ಮನೆಗೆ ಬಂದು ಕಾಫಿ ಕುಡ್ಕೊಂಡು ಹೋದಾಗಿದ್ದ, ನನಗೆ ಊಟನೇ ಸೇರ್ತಾ ಇಲ್ಲ. ಏನು ಸರ್? ಅದು ನಿಮ್ಮ ಹತ್ರ ಅರ್ಜೆಂಟಾಗಿ ಮಾತಾಡಬೇಕಾಯ್ತು, ಅದಕ್ಕೆ ಬಂದೆ. ಅಯ್ಯೋ, ಮನೆನೇ ಮಾತಾಡಿದ್ವಲ್ಲ ಸರ್, ಅದು ದುಡ್ಡು ಎಷ್ಟು ಬೇಕಾದ್ರೂ ಖರ್ಚಾಗಲಿ, ಗ್ರ್ಯಾಂಡಾಗಿ ಮದುವೆ ಮಾಡಿಸೋಣ ಅಂತ ಮಾಡಿಸ್ಕೊಳ್ಳೋಣ ಬಿಡಿ. ಅದಲ್ಲಪ್ಪ, ಅದೇ ಕೊಟ್ಟಿದ್ನಲ್ಲ ಅಡ್ವಾನ್ಸು, ಅದನ್ನ ವಾಪಸ್ ಕೇಳೋದಕ್ಕೆ ಬಂದೆ. ಸರ್ ಹಂಗೆಲ್ಲ ಮಾತಾಡ್ಬಿಡಿ ಸರ್. ದುಡ್ಡು ವಿಸ್ತಲ್ಲಿ ಮೊದಲು ನನ್ನ ಹಾರ್ಟ್ ಸ್ವಲ್ಪ ವೀಕು. ಅದು ಅಲ್ಲದೆ ನಮ್ಮ ಮನೆ ಬೀರು ಒಳಗೆ ಒಂದ್ಸಲಿ ಲಕ್ಷ್ಮಿ ಒಳಗೆ ಬಂದ್ರೆ ಹೊರಗೆ ಹೋಗೋದಲ್ಲ ಅನ್ನತ್ತೆ. ಈ ಮದುವೆ ನಡೆಯಲ್ಲ ಅನ್ಸುತ್ತೆ. ನನ್ನ ಮಗಳು ಯಾವನ ಕಿತ್ತೋದ್ ನನ್ನ ಮಗನ ಲೋ ಮಾಡ್ಬಿಟ್ಟವಳೆ. ಅವಳು ಅಂತವಳಲ್ಲ, ಆ ಚಾಲಾಕಿ ನನ್ನ ಮಗ ಅವಳನ್ನ ನಂಬಿಸ್ಬಿಟ್ಟು ಒಪ್ಪಿಸ್ಬಿಟ್ಟವನೆ. ಅದಕ್ಕೆ ಈ ಮದುವೆ ನಡೆಯಲ್ಲ ಅನ್ಸುತ್ತೆ. ಅಡ್ವಾನ್ಸ್ ವಾಪಸ್ ಕೊಡ್ತಾರೆ. ಅಯ್ಯೋ ದೇವ್ರೆ, ಯಾಕಪ್ಪ ಅನ್ನ ಕೊಟ್ಬಿಟ್ಟು ತಟ್ಟೆ ವಾಪಸ್ ಕಿತ್ಕೊಂತ ಇದೆಯಾ? ಮದುವೆಯಲ್ಲಿ, ಚೌಟ್ರಿಯಲ್ಲಿ, ಅನ್ನದಲ್ಲಿ ಎಲ್ಲರಲ್ಲೂ 1 ಲಕ್ಷ ಕೌರ್ಕೊಬೋಣ ಅನ್ಕೊಂಡಿದ್ದೆ. ಅದು ಸರಿ. ಏನಪ್ಪ ಯೋಚನೆ ಮಾಡ್ತಾ ಇದೀಯಾ? ಅಡ್ವಾನ್ಸ್ ಕೊಡಪ್ಪ, ಹೊರಟ್ಬಿಡ್ತೀನಿ. ಸರ್ ಈಗೇನು ನಿಮ್ಮ ಮಗಳನ್ನ ಒಪ್ಸಿ ಮದುವೆ ಆದ್ರೆ ನಿಮ್ಗೆ ಓಕೆನಾ? ಅಷ್ಟು ಮಾಡಪ್ಪ. ನೀನೇನಾದ್ರೂ ಈ ಮದುವೆ ಮಾಡಿಸ್ಬಿಟ್ರೆ ಆಡಿರೋ ಮಾತ್ಗಿಂತ 20,000 ರೂಪಾಯಿ ಜಾಸ್ತಿ ಕೊಡ್ತೀನಿ. ಸರ್ ನೀವು ಇದೇ ಮಾತಿನಲ್ಲಿ ಇರಿ ಸರ್, ನಾನು ಮಾಡಿಸ್ಕೊಡ್ತೀನಿ ಸರ್. ನೀವು ಆರಾಮ ಹೋಗ್ಬನ್ನಿ ಸರ್. ಅಂದಾಗೆ ನಿಮ್ಮ ಮಗಳು ಡೀಟೇಲ್ಸು ಫೋಟೋ ಎಲ್ಲ ಕಳಿಸ್ಕೊಡಿ. ಈ ಜವಾಬ್ದಾರಿ ನನಗೆ ಬಿಟ್ಬಿಡಿ, ನಾನು ಮಾಡಿಸ್ತೀನಿ. ಆಯ್ತಪ್ಪ, ಕಳಿಸ್ತೀನಿ. ಹೋಗ್ಬನ್ನಿ. ಏ ಇಷ್ಟೇ ತಾನೆ, ನಾನಂತ ಚಾಲಾಕಿ ಮಗ ನಂಗೆ ಗೊತ್ತಿಲ್ವಾ? ಅದನ್ನು ಮಾಡಿ. ಅಕ್ಕ ಕುಡ್ಲಕ್ ಸ್ವಲ್ಪ ಹಾಲು ತೊಂಬರೇ. ತಂದೆ. ಎಲ್ಲ ಮಗನೇ ಕುಡಿದು ನನಗೆ ಕೊಬ್ಬು ಜಾಸ್ತಿ ಬಿಡದೈತೆ. ಹಲೋ ಮೈದಾ. ಆಮಮ್ಮ, ನೋಡಿ ಇಂಪಾರ್ಟೆಂಟ್ ಕಾಲ್ಸ್ ಬರ್ತದೆ, ಹೋಗಿ ಚಾರ್ಜ್ ಹಾಕಪ್ಪ. ಚಾರ್ಜ್ ಹಾಕಕ್ಕೆ ಇವನಿಗೆ ಕೈಕಾಲು ಮುರಿದಾಗಿತ್ತಾ? ಈಗ ಏನಾದರೂ ಹೇಳಿದ್ ಮಾಡಿಲ್ಲ ಅಂದ್ರೆ ನಿಜವಾಗ್ಲೂ ಕೈಕಾಲು ಮುರಿದಾಕ್ತೀನಿ. ಹೋಗಲಿ. ಹಾಕಿ ಬಂದೆ ಮಾಮ. ಸ್ವಿಚ್ ನಿಮ್ಮ ಅಪ್ಪ ಆಗ್ತಾನ? ನಿಮ್ಮ ಅಪ್ಪನೇ ಹಾಕ್ಲಿ ಬಿಡು. ಮಾಮ ಮಾತಲ್ಲಿ ಕ್ಲಾರಿಟಿ ಇರ್ಬೇಕು.
ನೀ ಚಾರ್ಜ್ ಹಾಕಂದೆ ಸ್ವಿಚ್ ಹಾಕಂದ ಪಂಚು ಈಗ ಚಾರ್ಜ್ ಹಾಕ್ಲ ಸ್ವಿಚ್ ಹಾಕ್ಲು ಮತ್ತೊಂದು ಪಂಚು ಹೌದು ನನ್ನ ಮಗನೇ. ಸರಿ ಹೋಗ್ಬಿಟ್ಟು ನೀರು ತಗೋಬಾ. ಎದ್ದೋಗಲೇ. ಯಾಕ ಇವತ್ತು ಮಾಮನ ಗ್ರಾಚಾರನೇ ಚಲೋ ಇಲ್ಲ. ಅಕ್ಕ ಮಾಮ ಕುಡ್ಲಕ್ ನೀರನ್ನು ಕೊಡು. ತಗೊಂಡು ಹೋಗು. ಅಮ್ಮಮ್ಮ ನೀರು. ಇಟ್ಕ. ನಾನು ಕೇಳಿದ್ದು ಬಿಸಿನೀರು ಮುಚ್ಕೊಂಡ್ ತಾಬಾರ. ಅಕ್ಕ ಮಾಮ ಬಿಸಿ ಬಿಸಿ ನೀರು ಕೊಡು ಅಂತ. ಪಾತ್ರೆ ತಂಬ. ಹಿಂಗ ಅವಾಗ ಬಿಸಿ ಮುಡ್ಸಿಲ್ಲ ಅಂದ್ರೆ ತಿಂದಿದ್ದು ಅರ್ಗದೇ ಇಲ್ಲ ಅಂತೆ. ಬೇಗ ತಾಬರ್ಲೇ. ತಾಬಾರ. ಮಾಮ ನೀರು ಬಿಸಿ. ಬಿಸಿ ಇದೆ. ಈಗ ಗೊತ್ತೈತಮ್ಮವ ಯಾರು ಬಿಸಿ ಮುಡ್ಸ್ತಾರಂತ. ನಮ್ಮ ಅದನ್ನೇ. ಅಕ್ಕ ಇಂಥ ಕಂಜೂಸ್ನ ಹೆಂಗಕ್ಕ ಮದುವೆ ಅದೇ. ಚೋಟು ಆ ದುರಂತದ ಬಗ್ಗೆ ಮಾತಾಡಬೇಡ, ನನಗೆ ಅಳುನ ಬಂದಂಗ ಆಕೈತು. ಅಕ್ಕ ನೀನೇನ್ ತಲೆ ಕೆಡಿಸೋಬೇಡ. ನನ್ನ ಬೆಲೆ ನಿನ್ ಬೆಲೆ ಏನಂತ ಇಷ್ಟಲ್ಲೇ ಮಾವು ಪ್ರೂವ್ ಮಾಡಿ ತೋರಿಸ್ತೀನಿ. ಯಾವ ಗ್ಯಾರಂಟಿ ಚೋಟು? 100% ಅಕ್ಕ. ಇಷ್ಟಲ್ಲೇ ನನ್ನ ಲೈಫ್ ಚೇಂಜ್ ಆಗ್ತದಕ್ಕ. ನೀನ್ ಹೇಳದಂಗ್ ಕುಣಿಸ್ತೀನಿ ಅಕ್ಕ. ಮಾವು ಸ್ವಲ್ಪ ಬೈಯಕ್ಕ. ರೀ ಯಾಕ್ರಿ ಹೋಗಿ ಬಂದು ನನ್ನ ತಮ್ಮಗ ಗಂಟು ಬಿದ್ದೀರಂತ ಬಾಯಿ ಬಂದಾಗ ಬೈತೀರಂತ ಹ್ಯಾಂಗೈತ್ ಮೈಗೆ? ಏನ್ ಅನ್ಕೊಂಡಿರೋ ಕೆಪಾಸಿಟಿ ನೀವು? ನೋಡ್ರಿ, ಈ ಅಕ್ಟೋಬರ್ ಹೋಗಿ ನವೆಂಬರ್ ಹೋಗಿ ಡಿಸೆಂಬರ್ ಬಂದ್ರ ಜನವರಿ ತನಕ ಒಳ್ಳೆ ಟೈಮ್ ಬರ್ತದಂತ ಫೆಬ್ರವರಿ ಗುರುಗಳು ಹೇಳ್ಯಾರ. ಅವನಿಗೆ ರಾಜಯೋಗ ಬಂದಿದೆಲ್ಲ ಗೊತ್ತಿಲ್ಲ, ನನಗಂತೂ ಭರ್ಜರಿಯಾಗಿ ಬಂದೈತೆ. ಅದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡೋಣ. ಬಾಯ್. ಅಪ್ಪ ನಂಗೆ ಈ ಮದ್ವೆ ಇಷ್ಟ ಇಲ್ಲ. ನೀವೇನಾರು ಈ ಮದ್ವೆ ಮಾಡಿದ್ರೆ ನಾನು ಸತ್ತೋಗ್ತೀನಿ. ಏನಮ್ಮ ಹಿಂಗಂತೀಯಾ? ನೆಂಟ್ರಿಷ್ಟಿಗೆಲ್ಲ ಮದುವೆ ಲಗ್ನಪತ್ರ ಕೊಟ್ಟಾಗಿದೆ, ಚಿತ್ರ ಗೊತ್ತು ಮಾಡಾಗಿದೆ, ಈವೆಂಟ್ ಮ್ಯಾನೇಜ್ಮೆಂಟ್ ಮಾಡೋರಿಗೆ ವಾಪಸ್ ಆಗಿದೆ. ಈಗ ಮದುವೆ ಬೇಡ ಅಂತ ಇಲ್ಲಮ್ಮ, ನನ್ನ ಮಾನೆ ಮರಿದೆ ಹೋಗುತ್ತಮ್ಮ. ನಾನು ಸಾಯ್ತೀನಿ ಬಿಡ ಅಕ್ಕ. ಲೋ 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 ಸಾಯು ಮಾತೆಲ್ಲ ಆಡ್ಬೇಡ್ಲ. ಇಷ್ಟ್ಯಾಕ್ ಬೇಸರ ಮಾಡ್ಕೊಂಡು ಎದೆ ಕಳಕತ್ತಿ? ಹಲೋ, ನನ್ನ ಫೋನಲ್ಲಿ ಇದೆ ಲಾಸ್ಟ್ ಕಾಲ್ ನಿಂಗೆ. ಏನ್ ಹೇಳ್ತಿದ್ದೆ ಚಿನ್ನು? ಲವ್ ಗಿವು ಅಂತ ಏನಾದ್ರು ನನ್ನ ಹಿಂದೆ ಬಂದ್ರೆ ಚಪ್ಪಲಿ ಕಿತ್ತೋವಂಗ್ ಹೊಡಿತೀನಿ. ಬ್ರೇಕಪ್. ಚಿನ್ನು ಇನ್ ಮೇಲೆ ಯಾರು ಚಿನ್ನು ಅಂತ ಕರೀಲಿ, ಇನ್ ಮೇಲೆ ಯಾರು ಪಪ್ಪಿ ಕುಡಿಲಿ, ಇನ್ ನಾನು ಯಾರ ಜೊತೆ ಮಾತಾಡಿ. ಚಿನ್ನು ನನ್ನ ಬಿಟ್ಟು ಚಿನ್ನು. ಚಿನ್ನು ನನ್ನ ಚಿನ್ನು ನನ್ನ ಮರತೇನ ಹೇಳ. ಕೇಳ ನಿನ್ನ ಚಿಂತ್ಯಾಗ ತಿಂದಿಲ್ಲ ಕೂಳ. ಚಿನ್ನು 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 ನಾನೇನ್ ತಪ್ಪು ಮಾಡೀನಿ ಚಿನ್ನು? ನನ್ನ ಫೋನ್ ಯಾಕೆ ತಲಗಿದೆ? ನೀನು ಬಿಟ್ಟು ನಂಗೆ ಇರಕ್ಕಾಗಲ್ಲ ಚಿನ್ನು. ಬಾ ಚಿನ್ನು, ಮಾತಾಡು ಚಿನ್ನು. ಚಿನ್ನು ಚಿನ್ನು ಅಯ್ಯೋ ಚಿನ್ನು. ಅಕ್ಕ ನನಗೆ ಭಾಳ ಅನ್ಯಾಯ ಆಗೈತಿ. ನನ್ನಂತ ಅನ್ಯಾಯ ಮತ್ತೊಬ್ರಿಗೆ ಯಾರಿಗೂ ಆಗ್ಬಾರ್ದು. ಅಯ್ಯೋ ನಿನ್ ಕಷ್ಟ ಏನು ಅಂತ ನನಗೆ ಅರ್ಥ ಆಕೈತಿ. ಆದ್ರೆ ಇಷ್ಟ ಅಲ್ಲ ಜೀವನ, ಇನ್ನು ಮುಂದೆ ಭಾಳ ಐತಲ್ಲ. ಆಹಾ, ಎಕ್ಸ್ಟ್ರಾ 20,000 ರೂಪಾಯಿ ಕಮಿಷನ್. ವೆರಿ ನೈಸ್. ಏಯ್, ಈ ಹುಡುಗಿ ಫೋಟೋ ಇಲ್ಲ ಯಾಕೆ ಬಂತು? ನನ್ನ ಸಾಯ್ತೀನಿ ಬಿಟ್ಬಿಡ. ಸಾಯ್ತೀನಿ ಅಂತಂದ್ರೆ ನಿನ್ ಸತ್ರ ನಿನ್ ತಿಥಿ ಮಾಡಕ್ಕೆ ಅಂತ ರೊಕ್ಕಿಲ್ಲ. ಸುಮ್ ಕೂತ್ಕೋ. ಏನೇ ಒಂದು ನಮ್ಮ ಬಾಮ ಇದ್ದಿದ್ದು ಯಾವತ್ತಿದ್ದೆ ಗೋಳು. ಲೈ ನೋಡೆ, ಈ ಫೋಟೋ ಏನಕ್ಕೆ ಬಿಸಾಕಿದ್ದೆ? ಈ ಫೋಟೋದಾಗಿರೋರು ನಿಮಗೆ ಗೊತ್ತಾ? ಗೊತ್ತಾನಾ? ನೋಡಮ್ಮ, ನಿಮ್ಮಪ್ಪ ನಿಮ್ಮಮ್ಮ ಎಷ್ಟು ಕಷ್ಟಪಟ್ಟು ಬೆಳೆಸಿದಾರೆ ನೀನು. ಅವ್ರು ನೋಡಿರೋ ಹುಡುಗನ ಮದುವೆ ಆಗೋದು ಬಿಟ್ಬಿಟ್ಟು ನೀನು ಯಾವನ ಕಿತ್ತೋಗಿರೋ ನನ್ನ ಮಗನ ಲವ್ ಮಾಡಕ್ ಕೊಟ್ಟಿದ್ಯಲ್ಲ, ಈ ಸರಿನಾ? ಈ ಲವ್ ಇವೆಲ್ಲ ಸಿನಿಮಾದಲ್ಲಿ ನೋಡಕ್ ಚೆನ್ನಾಗಿರುತ್ತೆ, ಆದ್ರೆ ನಿಜ ಜೀವನದಲ್ಲ. ನಿಮ್ಗೆ ಇವಾಗ ಗೊತ್ತಾಗಲ್ಲ. ಇದೇ BCL ನಾಳೆ 2 ಮಕ್ಕಳಾದ್ಮೇಲೆ ಅಮ್ಮ ಊಟ ಅಂತ ಮಕ್ಕಳು ಬೇಡ್ಕೊಂತಾವಲ್ಲ, ಅವಾಗ ಗೊತ್ತಾಗುತ್ತೆ ನಿಮಗೆ. ನಾಳೆ ನಿನ್ನ ಆಸ್ತಿನ ನಾವು ನೋಡ್ಕೊಂಡು ಹೋಗ್ತಾನಲ್ವಾ, ಅವಾಗ ಗೊತ್ತಾಗುತ್ತೆ ನಿಂಗೆ. ಪ್ರೀತಿ ಮಾಡ್ಬೇಕಾದ್ರೆ ತಾಜ್ ಮಹಲ್ ಕಟ್ಟಿಸ್ತೀವಿ ಅಂತಾರೆ, ಆಮೇಲೆ ಗೊತ್ತಾಗೋದು ಮನೆ ಬಾಡಿಗೆನೂ ಕಟ್ಟಕ್ಕಾಗಲ್ಲ ಅಂತ. ಅಪ್ಪ ಅಮ್ಮ ತೋರಿಸಿರೋ ಹುಡುಗನ ಮದುವೆ ಆದ್ರೆ ಕಾರಲ್ಲಿ ಓಡಾಡ್ಬೋದು, ಅದೇ ನೀನು ಲವ್ ಮಾಡಿರೋ ಹುಡುಗನ ಮದುವೆ ಆದ್ರೆ ಕಾಲಲ್ಲಿ ಓಡಬೇಕಾಗತ್ತೆ. ಕಾಲು ನೋವು ಬರಲ್ವಮ್ಮ? ಅವನ್ನ ಮದುವೆ ಆದ್ರೆ ಪಿಜ್ಜಾ ಬರ್ಗರು, ನೀನು ಲವ್ ಮಾಡಿರೋ ಹುಡುಗನ ಮದುವೆ ಆದ್ರೆ ತಂಗಳು ಉಪ್ಸಾರು. ಯೋಚನೆ ಮಾಡು, ಮಾತಲ್ಲಿ ಚಿನ್ನ ಅನ್ಬೇಕಾ, ನಿನ್ನ ಮೈ ತುಂಬ ಚಿನ್ನ ಹಾಕೊಂಡ್ಬೇಕಾ?
ಸರ್ ನೀವ್ ಹೇಳ್ತಿರೋದ್ ಕೇಳ್ತಿರೋ ನಂಗೆ ಭಯ ಆಗ್ತಿದೆ, ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನೋಡು, ಈಗ ನಾನು ಹೇಳ್ದಂಗೆ ಕೇಳು, ನಿನ್ ಲವರ್ಗೆ ಫೋನ್ ಮಾಡು, ಆ ಬ್ರೇಕಪ್ ಅಂತ ಹೇಳು. ಮಾಡು. ಹಲೋ, ನಿನ್ ಫೋನಲ್ಲಿ ಇದೇ ಲಾಸ್ಟ್ ವಾಯ್ಸ್ ನಂದು. ಲವ್ ಗಿವು ಅಂತ ಏನಾದ್ರು ನನ್ನ ಹಿಂದೆ ಬಂದ್ರೆ ಚಪ್ಲಿ ಕಿತ್ತೋಗಂಗ್ ಹೊಡಿತೀನಿ. ಬ್ರೇಕಪ್. ಶಬಾಷ್ ಶಬಾಷ್ ಕಣಮ್ಮ. ಕೊಡಮ್ಮ, ಹೊಸ ಜೀವನಕ್ಕೆ ಕಾಲಿಡ್ತಾ ಇದ್ದೆ. ಹಳೆ ಮುಳ್ಳುಗಳು ನಿನ್ನ ಹತ್ರ ಇರಬಾರ್ದು. ಹೋಗು, ನಿಮ್ಮ ಅಪ್ಪ ನಿಮ್ಮಮ್ಮ ತೋರಿಸಿ ಹುಡುಗ ಮದುವೆ ಹೋಗಮ್ಮ. ಹೋಗಮ್ಮ, ಇಲ್ಲಿ ಹೋಗಿ ಪರವಾಗಿಲ್ಲ, ಹೋಗು. ನಂಗೂ 3 ಲಕ್ಷ ಸಿಗುತ್ತೆ. ಏನಂದ್ರಿ? ಏನಿಲ್ಲಮ್ಮ, 3 ಗಂಟೆಗೆ ಹೋಗು, ಒಳ್ಳೇದಾಗಲಿ, ನೀನು ಭಾಳ ಉದ್ಧಾರ ಆಗುತ್ತೋ ಅಮ್ಮ. ಆ ಜಾವನ ಕೆಲ್ಸಕ್ಕೆ ಬಾರ್ದು ಇರೋಣ ಲೋ ಮಾಡಿದ್ಲಂತೆ. ನೋಡಮ್ಮ, ಇದೆಲ್ಲ ತಪ್ಪು, ಲೋ ಮ್ಯಾರೇಜ್ ಆಗ್ಬಾರ್ದು ಅಂತೇಳಿ ಬುದ್ಧಿಯಲ್ಲಿ ಮದುವೆ ಮಾಡಿಸ್ಬಿಟ್ಟು ಬಂದೆ. ಮಾಮ, ಆ ಕೆಲ್ಸಕ್ಕೆ ಬಾರ್ದೇ ಇರೋ ಮಗ ಬೇರೆ ಯಾರು ಅಲ್ಲ, ನಾನೇ. ಅಪ್ಪ, ಇವತ್ತು ಕಣ ಒಂದು ಹುಡುಗಿ ಬಾಳ ಕಾಪಾಡ್ದೆ ಅನ್ನೋ ನೆಮ್ಮದಿ ಇದೆ. ಅಪ್ಪಣೆ ನಂಗೆ ಸಿಗುತ್ತೆ. ನಂಗೆ ಬಾಮೈದ, ಇವತ್ತು ಮನ್ಸಲ್ಲಿ ಬೈಕೋಬೇಡ, ಡೈರೆಕ್ಟಾಗಿ ಬೈಯೋ. ನೋಡೋ, ಜಗತ್ತಲ್ಲಿ ನಿನ್ನಂತ ನತದೃಷ್ಟ ವ್ಯಕ್ತಿ ಯಾರು ಇರೋಲ್ಲ ನೋಡು. ಮಾಮ, ನತದೃಷ್ಟ ನಾನಲ್ಲ ಕಣೋ, ನೀನು ಮಾಮ. ಯಾಕೋ ಮಾಮ, ಅವಳಿಗೆ ಮದುವೆ ಮಾಡಿಸ್ಬಿಟ್ಟು ಎಷ್ಟು ತಗೊಂಡೆ? ಆ 2 ಲಕ್ಷ ಮತ್ತೆ ವಾಲಗದವರು ಚೌಟ್ರಿಯಲ್ಲಿ ಕಬ್ರಕೊಂಡಿದ್ದು 1 ಲಕ್ಷ, ಟೋಟಲ್ 3 ಲಕ್ಷ ಕಣ. ಮಾಮ, ಆಕಿನ ಆಸ್ತಿ 30 ಕೋಟಿ. 30 ಕೋಟಿನಾ? ಅವಳಿಗೆ ಏನಾದ್ರೂ ಮದುವೆ ಆಗಿದ್ರ ಅವಳು ಗಂಡಿಗೆ ಹೋಗ್ತಿತ್ತು. ಅವಳ ಗಂಡ ಅಂದ್ರೆ ನಾನು. ನನಗ್ ಬಂದ್ರ ನಿನಗ್ ಬಂದಂಗಲ್ವಾ ಮಾಮ? ಎಲ್ಲಿ ಕಿತ್ತೋದ್ ಮನೇಲಿ ನಿನ್ ಜೀವನ ಸವಿಸ್ಬಿಡ್ತೀವೋ ಅಂತ ದೊಡ್ಡ ಬಂಗ್ಲೆ ಕೊಡಿಸ್ಕೊಡ್ಬೇಕ ಅಂತ ಮಾಡಿದೆ. ಬಂಗ್ಲೆ ಅಂತ ಕಡೆ ಅಂತೆಲ್ಲ ರೀ ಬಂಗ್ಲೆ. ಆ ಸ್ಕೂಟ್ರು ಯಾವಾಗ ಚಲೋ ಆಗುತ್ತೋ ಯಾವಾಗ ಬಂದಾಗುತ್ತೋ ನಿನಗೆ ಗೊತ್ತಿಲ್ಲ. ಒಂದ್ ಒಳ್ಳೆ ಕಾರ್ ಕೊಡಿಸ್ಬೇಕಂತ ಮಾಡಿದ್ದೆ, ಅದನ್ನೂ ಮಿಸ್ ಮಾಡ್ಕೊಂಡೆಲ್ಲ ಮಾಮ. ಕಾರತ್ತೆ ಕಡೆ ಅಂತೆಲ್ಲ ರೀ ಕಾರೇ. ಆ ಜನದ ಮೇಲೆ ಹಾಕಿರೋ ರೊಕ್ಕನೂ ಬಿಡಲ್ಲ, ಕಿತ್ಕೊಂಡು ತಿಂತಿದ್ದೆ. ಅದೇ ₹1 ಹಾಕಿ ಒಳ್ಳೆ ಬಿಸ್ನೆಸ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೆ, ಅದನ್ನು ಮಿಸ್ ಮಾಡ್ಕೊಂಡೆಲ್ಲ ಮಾಮ. ₹1 ಕೋಟಿ ಬಿಸ್ನೆಸ್ ಅಂತೆ ಕಡೆ. ಅಂತೆಲ್ಲ ಕಡೆ ಬೇವರ್ಸಿ ಬಿಸ್ನೆಸ್ 30 ಕೋಟಿ ಇದೆ. ನನ್ನ ಜಿಪುಣತನದಿಂದ 30 ಕೋಟಿ ಲಾಸ್ ಮಾಡ್ಕೊಂಡ್ಬಿಟ್ನಲ್ಲೇ. ನನ್ನಂತ ಜಿಪ್ಪಣ್ಣ ಮದುವೆ ಆಗೋ ಬದಲು ಆ ಕ್ಯಾಮ್ರಾಮನ್ನ ಮದುವೆ ಆಗಿದ್ರೆ ಎಷ್ಟು ಚಲೋ ಇರ್ತಿತ್ತು. ಅಯ್ಯೋ.